ನಿಂಕ ಬಂದಿರೋದು. ಸುಮಾರು ನಾವು ಒಂದು 7 ವರ್ಷ ಬರ್ತಾ ಇದ್ದೀರಿ. ಮನೆ ಕಟ್ಟೋದಕ್ಕೆ ಮತ್ತೆ ಏನೇ ತೊಂದರೆ ಆಗಲಿ ಎಲ್ಲದಕ್ಕೂ ಒಳ್ಳೇದಾಗಿದೆ. ಸುಮಾರು ವರ್ಷಗಳಿಂದ ನಾವು ಬರ್ತಾ ಇದ್ದೀರಿ. ಪರವಾಗಿಲ್ಲ, ನಮಗೂ ಬಂದರೆ ಎಲ್ಲ ಒಳ್ಳೇದಾಗುತ್ತೆ. ಅಂದರೆ ನಂಬಬೇಕು, ನಂಬಿಕೆ ಒಂದು ಇಕ್ಬೇಕು ದೇವ್ರ ಮೇಲೆ. ನಂಬಿಕೆ ಒಂದು ಇಕ್ಕರೆ ಎಲ್ಲನೂ ಆಗುತ್ತೆ. ಇಲ್ಲ ಮೇಡಮ್, ಯಾರೋ ಹೇಳಿದ್ದು ಒಬ್ರು ನಮಗೂ ಹೇಳಿದ್ದು. ಒಳ್ಳೇದಾಗಿದೆ, ಎಲ್ಲ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗಿದೆ. ನಾವು ಪರವಾಗಿಲ್ಲ, ಎಲ್ಲ ಒಳ್ಳೇದಾಗಿದೆ ಮೇಡಮ್. ಒಳ್ಳೇದಾಗಿದೆ ಮೇಡಮ್. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವೊಂದು 7 ವರ್ಷ ಬರ್ತಾ ಇದ್ದೀರಿ. 7 ವರ್ಷದಿಂದ. ಹ್ಞೂ. ಓಕೆ, ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇನ್ನೇನಿಲ್ಲ ಸರ್, ಓಕೆ. ಅಷ್ಟೇ. ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಕಾರಣ ಅಂದ್ರೆ ಇಲ್ಲಿ ತಾಯಿ ಶಕ್ತಿ ಇದೆ. ಇಲ್ಲಿ ನಾವು ನಮಗೆ ನಮ್ಮ ಸಮಸ್ಯೆ ಏನಂದ್ರೆ ನಮ್ಮ ತಾಯಿಗೆ ಒಂದು 4 ವರ್ಷ ಹಿಂದೆ ಆಕ್ಸಿಡೆಂಟ್ ಆಗುತ್ತೆ. ನಮಗೆ ಗೊತ್ತಿರಲ್ಲ ಈ ದೇವಸ್ಥಾನ ಅಂತ. ಈ ದೇವಸ್ಥಾನ ಜಾಗ ಸಿಗುತ್ತೆ ಇಂದ ನಾವು ಉತ್ತರ ತಗೊಂತೀವಿ. ಅಮ್ಮ ಮಾತು ಕೊಡ್ತಾಳೆ, ನಿಮ್ಗೆ ಅಮ್ಮಗೆ ನಾನು ಕಾಪಾಡ್ತೀನಿ ದೇವ್ರನ್ನ. ಎಲ್ಲ ಕಡೆ ನಾವು ಸುತ್ತಿರ್ತೀವಿ, ಬಟ್ ನಮಗೆ ಅನುಭವಿಸ್ತಾಳೆ, ಮಾತು ಕೊಟ್ಟಂಗೆ ಉಳಿತಾಳೆ. ಮತ್ತೆ ಎಷ್ಟು ದಿನಕ್ಕೆ ನೆನಪಾಗುತ್ತೆ ಆಗ ತಾಯಿ ಶಕ್ತಿ ಒಳ್ಳೇದಾಗಿದೆ ನಮಗೆ. ಇರೋದ್ರಿಂದಾನೇ ನಾವು ಸುಮಾರು 6 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ತಡೆ ಹೊಡಿತಾರೆ. ನಂಬಿಲ್ ಬಂದ್ರೆ ಎಲ್ಲಾರಕ್ಕೂ ವಾಸಿ ಆಗುತ್ತೆ. ಬಹಳ ಹತ್ರ ಚೋಳನಾಯ್ಕನಹಳ್ಳಿ. ಅಮ್ಮ, ಇದು ನನಗೆ ಒಂದು 3.5 ವರ್ಷ ಆಗಿದೆ ಬಂದು. ಖಂಡಿತ ಆಗಿದೆ. ನಮ್ಮ ಪರಿಸ್ಥಿತಿ ಆತರ ಇತ್ತು. ಇಲ್ಲಿ ಬಂದ್ಮೇಲೆನೆ ನಮ್ಗೆ ಇವ್ರ ಮುಖಾಂತರನೇ ಅಮ್ಮನ ಸೇವೆ ಮಾಡಿದ್ಕ. ಹೋದ ವರ್ಷದಾಗ ಆಟೋದಲ್ಲಿ ಬಂದಿದ್ರಿ, ಬರ್ಬೇಕಾದ್ರೆ ಕಣ್ಣೀರ್ ಹಾಕೋದ್ರಿ. ಇಲ್ಲಿ ಆಟೋದಲ್ಲಿ ಬಂದಿದ್ದೀರಿ, ಏನ್ ಮಾಡೋದಂತ. ಅಲ್ಲಿ ಅಮ್ಮ ವಾಗ್ದಾನ ಕೊಟ್ಮೇಲೆ ಬರೋ ವರ್ಷ ಈ ಜಾತ್ರೆ ಟೈಮ್, ಇದೇ ಜಾತ್ರೆದಲ್ಲಿ ಆಟೋದಲ್ಲಿ ಬಂದಿತ್ತು. ಇವತ್ತು ನಾನು ಜೀವನ ನಡೆಯೋದಕ್ಕೆ ಅಷ್ಟೇ ಇತ್ತು. ಮಕ್ಳ ಕೆಲಸ ಇಲ್ಲ. ಈ ಅಮ್ಮನ ಹತ್ರ ಬಂದ್ರೋಗಿ ಸಮಸ್ಯೆ ಇತ್ತು, ಆರೋಗ್ಯ ಬಿಟ್ಟಾಯ್ತು, ಕೆಟ್ಟೋಗಿದ್ದನ್ನ ಸರಿ ಮಾಡಿಸ್ತೀವಿ. ಜೀವನ ಮಾಡ್ಬೇಕಾದ್ರೆ ಇವಾಗ ಬರೋದ್ರೆ ಆ ಅಮ್ಮನ್ ಕೊಟ್ಟಿರೋ ಭಿಕ್ಷೆ, ಆ ಭಿಕ್ಷದಲ್ಲಿ ನಾವು ಜೀವನ ಮಾಡ್ತಿದ್ರಿ. ಆ ತರ ಇದೆ ಅಮ್ಮನ್. ಇಲ್ಲಿ ಬಂದ್ರೆ ಎಲ್ಲರಿಗೂ ಕಷ್ಟ ಇದೆ. ಬಂದ್ರೆ ಅಮ್ಮನ್ ಸೇವೆ ಮಾಡಿದ್ರೆ ಖಂಡಿತ ಆಗಿದೆ. ಇವತ್ತು ಕಳ್ಕೊಂಡಿದ್ದೆ ನಾನು. ತಿಂಗಳು 2 ತಿಂಗಳು ಬಂದು ಹೋಗ್ತಾನೆ ಇರೋನೆ. ಮೊನ್ನೆಯಿಂದ ಸ್ವಲ್ಪ ಇದು ತಗೊಂಡಾಗ ಒಂದ್ 3 ತಿಂಗಳು ಮುಂಚೆ ಬಂದಿದ್ದೆ. ಬಂದ್ ಹೋಗಿರೋದು ಇವತ್ತು ಬಂದಿದೆ. ಜಾತ್ರೆ ಹೋಮ ಎಲ್ಲ ಮಾಡಿದಾಗೆಲ್ಲ ತಿಂಗಳಿಗೊಂದ್ಸರಿ ಬರ್ತೀರಾ? ನಾವು ತಿಂಗಳ ಪೂಜೆ ವಿಧಾನ ಏನಿದು, ಆ ಅಮ್ಮನ್ಗೆ ಏನ್ ಕೊಟ್ರು ಈಗ ಜನ ಯಾವ ರೀತಿ ಪೂಜೆ ಮಾಡ್ಬೇಕು? ಜನಗುಂಟಿ ನಮ್ಗೆ ಹೇಳ್ತೀನಿ, ಆಕ್ಸಿಡೆಂಟ್ ಆಗಿದ್ದೀನಿ. ನನಗೆಲ್ಲ ಕಷ್ಟಗಳು ದೂರವಾರ ಬರ್ಲಿ, ನನಗ ಕಷ್ಟಗಳೆಲ್ಲ ದೂರ ಆಗಲಿ, ದೈವ ಶಕ್ತಿನ ಕೊಡ್ಲಿ. ಇವ್ರಿಗೆ 4 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ತಲೆ ಆಪರೇಷನ್ ಎಲ್ಲ ಆಗಿದೆ. ಇಲ್ಲಿ ಬಂದು ರಿಕವರ್ ಆಗಿದ್ದಾರೆ, ಮಾತಾಡೋದಾಗಿದ್ದಾರೆ, ಜ್ಞಾನನೂ ಬಂದಿದೆ. ಇಲ್ಲಿ ಬಂದಾಗಿಂದ ನಮ್ಮಮ್ಮ ಚೆನ್ನಾಗಿದ್ದಾಳೆ. ನಾವು ದೇವಸ್ಥಾನ ಬರ್ತೀರಿ, ಖುಷಿ ಜಾಸ್ತಿ ನಂಬಿದಿರಿ. ನಂಬಿರೋ ಪಟ್ಕೆ ಇಷ್ಟ ಚೆನ್ನಾಗ್ ಆಗಿದ್ದಾರೆ. ಇಲ್ಲಿಗೆ ಬಂದಾಗಿಂದ ನಮ್ಮ ಅಮ್ಮ ಚೆನ್ನಾಗ್ ಆಗಿದ್ದಾರೆ. ಪ್ರೂಫ್ ಅಂದ್ರೆ ಈ ಅಮ್ಮ ಒಬ್ಳೆ ಪ್ರೂಫ್. ನಮ್ಮ ಹೆಸರು ಶ್ರೀನಿವಾಸ್ ಅಂತೇಳಿ. ಈ ದೇವಸ್ಥಾನ ಬಂದು ಕತ್ತಿಮಾರಮ್ಮ ದೇವಸ್ಥಾನ ಅಂತೇಳಿ ಸುಮಾರು ಒಂದು 150 ವರ್ಷಗಳಿಂದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ನಮ್ಮ ಅಜ್ಜಿ ಆದ ಭಯಮ್ಮ ಅಂತೇಳಿ ಪೂಜೆ ಮಾಡ್ತಿದ್ರಿ ಮರಕ್ಕೆ. ಆ ಪೂಜೆ ಮಾಡಬೇಕಾದಾಗ ಆ ತಾಯಿ ಬಂದು ಆಜ್ಞೆ ಕೊಡ್ತಾಳೆ, ಒಂದು ಗುಡಿ ಮಾಡಬೇಕು ಅಂತೇಳಿ. ಆ ಚಿಕ್ಕದಾಗ ಒಂದು ಗುಡಿ ಕಟ್ಕೊತೀವಿ. ಆ ಗುಡಿ ಕಟ್ಕೊಂಡ್ಮೇಲೆ ತುಂಬ ಜನಕ್ಕೆ ಇಲ್ಲಿ ಅನುಕೂಲ ಆಗಿದೆ. ಇಲ್ಲೇ ನೋಡ್ಬೇಕಂತ ಯಾರಿಗೂ ನಾವು ಅಂದ್ಕೊಂಡಿರ್ಲಿಲ್ಲ. ಆ ಭಕ್ತಾದಿಗಳು ಬಂದು 10 ಜನಕ್ಕೆ ಒಳ್ಳೇದಾದಾಗ ನೀವು ನೋಡಲೇಬೇಕು ಅಂತ ಹೇಳಿದಾಗ ನಾವು ನ್ಯೂಸ್ ಚಾನಲ್ಗೆಲ್ಲ ಏನು ಕರ್ಸೋದು ಬೇಡ ಅಂತ ಎಲ್ರಿಗೂ ಹೇಳಿದ್ವಿ. ನಮ್ಮ ಸ್ನೇಹಿತರಿಗೆ ಎಲ್ಲ ಹೇಳಿದ್ವಿ. ಯಾಕಂದ್ರೆ ಈಗೆಲ್ಲ ಪಬ್ಲಿಸಿಟಿ ಆಗ್ಬಿಟ್ಟಿದೆ, ತುಂಬ ದೇವಸ್ಥಾನಗಳು ಈ ಥರ ಆ ಥರ ಇದೆ ಹೇಳಿದ್ವಿ. ಆದರೂ ಜನಗಳು ಕೋರಿಕೆಯಿಂದ ಏನೋ ಅಮ್ಮನ ಆಜ್ಞೆಯಿಂದ ಎಲ್ರಿಗೂ ಒಂದು 10 ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಇಲ್ಲಿ ನೋಡ್ತಾ ಇದೀವಿ. ಇಲ್ಲಿ ಏನಂದ್ರೆ ಮಾಟ ಹೊಡಿತೀವಿ. ಯಾರಿಗಾದ್ರೂ ಗಾಳಿ ಸಂಬಂಧಗಳಿದ್ದಾಗ ಗಾಳಿಗಳು ಬಿಡುಗಡೆ ಮಾಡ್ತೀವಿ. 10 ಜನಕ್ಕೆ ಒಳ್ಳೇದಾಗಿದೆ ಅನ್ನಂಗಿದ್ರೆ ಜನಗಳಿಗೆಲ್ಲ ಬಂದು ನೋಡ್ಲಿ, ಹೋಗ್ಲಿ. ಅಮ್ಮ ಹತ್ರ ಬಂದು ಏನು ಕಷ್ಟಗಳಿದೆಯೋ ಅದು ಬಗೆಹರಿಸ್ಕೊಂಡು ಹೋಗ್ಲಿ ಅಮ್ಮ ಹತ್ರ. ಗರ್ಭಗುಡಿ ಒಂದು ಮಾತ್ರ ಕಟ್ಕೊಂಡಿದ್ವಿ 9/9, 30 ಮತ್ತು 21 ಏನ್ ಪೋಷನ್ ಆಗಿದೆ ಇದೆಲ್ಲ ಅಮ್ಮನ ಭಕ್ತಾದಿಗಳೇ ಮಾಡಿರೋ. ಇಲ್ಲಿ ಸಂತಾನ ಭಾಗ್ಯ ಇಲ್ಲ ಅಂತ ಬಂದವ್ರೆ ಸಂತಾನ ಭಾಗ್ಯ ಆಗುತ್ತೆ. ಮತ್ತೆ ಮಾಡ್ತೀವಿ ಇಲ್ಲಿ ಅಮ್ಮ ಸ್ಥಾನದಲ್ಲಿ.
10 ಜನಕ್ಕೆ ಒಳ್ಳೆ ಗ್ರಾಮ, ನಂದುಗುಡಿ ಹೋಬಳಿ. ಇದು ಪ್ರತಿ ಅಮಾವಾಸ್ಯೆಗೂ ಮಾಡ್ತೀರಾ? ಪ್ರತಿ ಅಮಾವಾಸ್ಯೆನಿಲ್ಲ, ವರ್ಷದವ್ರ ಅಮ್ಮನಿಗೆ ಪೂಜೆ ಇರುತ್ತೆ, ವಿಶೇಷವಾದ ಪೂಜೆ. ಇನ್ನು ಬೇರೆ ಟೈಮಲ್ಲಿ ಯಾರಾದರೂ ಬರಂಗಿದ್ರೆ ಫೋನ್ ಮಾಡ್ಕೊಂಡು ಬರಬೇಕು ಅಮ್ಮ ಹತ್ರ. ಯಾವ ಟೈಮ್ ಅಂತ ಜಾತ್ರೆ ಆಗೋದು? ಡಿಸೆಂಬರ್ ಟೈಮಲ್ಲಿ ಜಾತ್ರೆ ಮಾಡ್ತೀವಿ ಅಮ್ಮನಿಗೆ. ಇದು 7ನೇ ವರ್ಷದ ವಾರ್ಷಿಕ ನಿಮ್ ನಂಬರ್ ಹೇಳ್ಬಿಡಿ ಸರ್. ಸರ್. 8546